ಕರ್ನಾಟಕದ ಅತ್ಯಂತ ಕಡುಭ್ರಷ್ಟ ಕಡುನೀಚ ಅಧಮ ಇಲ್ಲಿ ನಡೆದಂತ ಕೆಲವೊಂದು ಘಟನೆಗಳು, ಕರ್ನಾಟಕದಲ್ಲಿ ನಡೀತಾ ಇದ್ದಂತ ರಾಜಕೀಯ ವಿದ್ಯಮಾನಗಳು ನನಗೆ ಬಹಳ ಡಿಸ್ಟರ್ಬ್ ಮಾಡುತ್ತೆ. ಕಳ್ಕೊಂಡ್ರೆ ಕೆಲವೊಂದನ್ನ ಪಡ್ಕೊಳಕ್ ಆಗೋದು ಇವತ್ತಿನ ಸಂದರ್ಭ ಆಗಿದೆ. ನನಗೆ ಇದನ್ನ ತಡ್ಕೊಳಕ್ಕೆ ಆಗ್ಲಿಲ್ಲ ಅಮೆರಿಕದಲ್ಲಿ ಕೂತಿದ್ದಾಗ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಖ್ಯಾತ ಅತಿಥಿ ಇದ್ದಾರೆ. ಅವರ ಹೆಸರು ರವಿಕೃಷ್ಣ ರೆಡ್ಡಿ. ಅವರು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ಅಮೆರಿಕದಲ್ಲಿ ಸಾಫ್ಟ್ವೇರ್ ಉದ್ಯೋಗಿ ಆಗಿ, ತದನಂತರ ನಮ್ಮ ರಾಜ್ಯಕ್ಕೆ ರಾಷ್ಟ್ರದಿಂದ ಏನೋ ಒಂದು ಬದಲಾವಣೆ ತರಬೇಕು ಅಂತ ಅವ್ರೀಗ ನಮ್ಮ ರಾಜ್ಯಕ್ಕೆ ಬಂದು ಅವರು ಹೋರಾಟಗಾರರಾಗಿ, ತದನಂತರ ಒಂದು ರಾಜಕೀಯ ಪಕ್ಷವನ್ನ ಕಟ್ಕೊಂಡು ಈಗ ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ನಿಮ್ಮ ಹಿನ್ನೆಲೆ ಏನಂತ ಹೇಳಿ. ನಿಮಗೂ ಮತ್ತು ಬುಲೆಟಿನ್ ಎಕ್ಸ್ಪ್ರೆಸ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈಗಾಗಲೇ ನೀವು ಒಂದು ಕಿರು ಪರಿಚಯದ ರೀತಿಯೇ ಮಾಡಿಕೊಟ್ಟಿದ್ದೀರಾ. ನಾನು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದವನು. ರೈತಾಪಿ ಕುಟುಂಬ. ನಮ್ಮ ತಂದೆ ಆಗ ನಾನು ಹುಟ್ಟಿದಾಗ ಸರ್ಕಾರಿ ಕೆಲಸದಲ್ಲಿದ್ದರು. ಆದರೆ ನಮ್ಮದು ಊರಲ್ಲಿ ವ್ಯವಸಾಯ, ಕೃಷಿ ಎಲ್ಲ ಇರ್ತಾ ಇತ್ತು. ಬಹುತೇಕವಾಗಿ ನಮ್ಮ ತಂದೆ ವಿಲೇಜ್ ಅಕೌಂಟೆಂಟ್ ಆಗಿದ್ದರಿಂದ ಕೃಷಿಯ ಎಲ್ಲ ಬಹುತೇಕ ಕೆಲಸಗಳು ನಮ್ಮ ತಾಯಿ ನಮ್ಮ ಮೇಲೇ ಬೀಳ್ತಾ ಇತ್ತು. ನಾನು ಸರ್ಕಾರಿ ಶಾಲೆಯಲ್ಲಿ ಅಲ್ಲೇ ಓದಿದ್ದು ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ. ಕನ್ನಡದ ಖ್ಯಾತ ಚಿತ್ರನಟ, ಒಂದು ಕಾಲದ ಖ್ಯಾತ ಚಿತ್ರನಟ ಉದಯ್ ಕುಮಾರ್ ನಮ್ಮ ಊರಿನವರು. ಅದೇ ರೀತಿಯಲ್ಲೇ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ BN ರೆಡ್ಡಿ ಅನ್ನುವಂಥವರು ಸಹ ನಮ್ಮ ತಾಲೂಕಿನ ಬಹಳ ದೊಡ್ಡ ರಾಜಕಾರಣಿ. ಅವರೂ ಸಹ ನಮ್ಮದೇ ಗ್ರಾಮದವರು. ಹೀಗಾಗಿ ನಮ್ಮ ಊರಿನಲ್ಲಿ ಒಂದು ರೀತಿಯ ಸಾಹಿತ್ಯಿಕ, ಸಾಂಸ್ಕೃತಿಕ, ರಾಜಕೀಯ ವಾತಾವರಣ ಮೊದಲಿಂದಲೂ ಇತ್ತು. ನಾನು ಶಾಲೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ. ಹಾಗಾಗಿನೇ ಸಾಹಿತ್ಯ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ದೆ. ಸಾಹಿತ್ಯವನ್ನು ಓದ್ತಾ ಇದ್ದೆ. ಬಹಳ ಚಿಕ್ಕಂದಿನಿಂದನೇ ಓದನ್ನ ಪ್ರೇರೇಪಿಸುವಂತಹ, ಬೇರೆ ಬೇರೆ ಇದನ್ನ ಓದಿಗೆ ತೆರೆದುಕೊಳ್ಳುವಂತಹ ಒಂದು ಅವಕಾಶ ನನಗೆ ಸಿಕ್ತು. ನಮ್ಮ ಊರಿನ ಮೊದಲ ಇಂಜಿನಿಯರು ನಮ್ಮ ಚಿಕ್ಕಪ್ಪ. ಹೀಗೆ ನಮ್ಮಲ್ಲಿ ಒಂದು ಶೈಕ್ಷಣಿಕ ವಾತಾವರಣ ಇತ್ತು. ನಮ್ಮ ತಂದೆಯವರು ತುಂಬಾ ಚೆನ್ನಾಗಿ ಓದಿದ್ರು. ಆ ಹಿನ್ನೆಲೆಯಲ್ಲಿ ನನ್ನದೇ ಆದಂತಹ ಒಂದಷ್ಟು ಆದರ್ಶಗಳು, ಅಭಿಪ್ರಾಯಗಳು, ಚಿಂತನೆಗಳು ಮೂಡ್ತಾ ಬಂತು. ಇವೆಲ್ಲವೂ ನನ್ನ ಮುಂದಿನ ದಿನಗಳ ಬೆಳವಣಿಗೆಗೆ ನಮ್ಮ ಕೌಟುಂಬಿಕ ವಾತಾವರಣ. ಇಂಜಿನಿಯರಿಂಗ್ ಅಲ್ವಾ? ಇಂಜಿನಿಯರಿಂಗು ಈ ಹೋರಾಟಗಳಿಗೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ. ಇಂಜಿನಿಯರಿಂಗ್ ಓದಿದ್ದು, ಈ ಹೋರಾಟಗಳಿಗೆಲ್ಲ ಹೆಂಗ್ ಬಂದ್ರಿ? ಇಂಜಿನಿಯರಿಂಗ್ ನಾನು ಓದಿದ್ದು PUC ಆದ್ಮೇಲೆ, 12th ಆದ್ಮೇಲೆ ಅಲ್ವಾ. ಅಲ್ಲಿ ತನಕ ನಮ್ಮ ಜೀವನದ ಉದ್ದೇಶಗಳು ಅಥವಾ ಜೀವನದ ನೋಟಗಳು ರೂಪುಗೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಅದಕ್ಕೆ ಹೇಳಿದ್ದು, ನಮ್ಮ ಕೌಟುಂಬಿಕ ವಾತಾವರಣ, ಊರಿನಲ್ಲಿದ್ದಂತಹ ಬೇರೆ ಬೇರೆ ರೀತಿಯ ವಾತಾವರಣ, ಶಾಲಾ ಕಾಲೇಜುಗಳಲ್ಲಿ ನಮಗೆ ಸಿಕ್ಕಂತ ಅಧ್ಯಾಪಕರು, ನನ್ನ ಓದಿನ ಹಸಿವು, ನಾನು ಆವತ್ತಿಗೆ ಓದ್ತಾ ಇದ್ದಂಥ ಪತ್ರಿಕೆಗಳು, ನಾನು PUC ಹೋಗೋದಕ್ಕೆ ಮೊದಲೇನೆ ಓದ್ತಾ ಇದ್ದಂಥ ಲಂಕೇಶ್ ಪತ್ರಿಕೆ ಸೇರಿದಂತೆ ಈ ಥರ ರಾಜಕೀಯವನ್ನ ಪ್ರಮುಖವಾಗಿ ಚರ್ಚೆ ಮಾಡ್ತಿದ್ದಂಥ ಪತ್ರಿಕೆಗಳು, ಓದ್ತಿದ್ದಂಥ ಕಾದಂಬರಿಗಳು. ನಾನು ಬಹುಶಃ 10ನೇ ಕ್ಲಾಸ್ PUCಲಿದ್ದ ಮೊದಲೇನೆ ದೊಡ್ಡ ದೊಡ್ಡ ಕನ್ನಡದ ಪ್ರಖ್ಯಾತ ಕಾದಂಬರಿಗಳನ್ನ, ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರುವಂಥ ಕಾದಂಬರಿಗಳನ್ನೆಲ್ಲ ಓದಿದ್ದೆ. ಇವೆಲ್ಲವೂ ರೂಪಿಸಿದ್ದು. ಹಾಗಾಗಿ ನಾನು ಜೀವನೋಪಾಯಕ್ಕೆ ಮತ್ತೆ ಆಗ ಚೆನ್ನಾಗಿ ಓದ್ತಿದ್ರಿಂದ, ಸೈನ್ಸ್ ತೆಗೆದುಕೊಂಡಿದ್ದರಿಂದ, ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿದ್ರಿಂದ ಕಾರಣಾಂತರಗಳಿಂದ ಡಾಕ್ಟರ್ ಆಗೋದಿಕ್ಕಾಗಲಿಲ್ಲ. ಇಂಜಿನಿಯರಿಂಗ್ ಓದಿ ಅಲ್ಲಿ BE ಮಾಡ್ಕೊಂಡು ME ಮಾಡ್ಕೊಂಡು ಬೆಂಗಳೂರಲ್ಲಿ, ಅಮೆರಿಕದಲ್ಲಿ ಎಲ್ಲ ಕೆಲಸ ಮಾಡಿ ಬಂದೆ. ಎಷ್ಟು ವರ್ಷ ಅಮೆರಿಕದಲ್ಲಿ? ನಾನು ಒಂದು 10 ವರ್ಷ ಅಮೆರಿಕದಲ್ಲಿದ್ದೆ. 2000ರಿಂದ 2011 ತನಕ. ಸೊ ಹಾಗಾಗಿ ನಮ್ಮ ಜೀವನ ಆ ರೀತಿಯಲ್ಲಿ ರೂಪುಗೊಳ್ತು, ಜೀವನೋಪಾಯದ ಕಾರಣಕ್ಕಾಗಿ. ಆದ್ರೆ ನನ್ನ ಒಲವು ಮೊದಲಿಂದನೂ ಇದ್ದಿದ್ದು, ನಾವು ಬದುಕೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವತಂತ್ರವಾಗಿರ್ಬೇಕು, ನಾವು ಸ್ವಾವಲಂಬಿ ಆಗಿರ್ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡ್ರೆ ಸಾಕು, ಮಿಕ್ಕದನ್ನ ನಾವು ಸಮಾಜಕ್ಕಾಗಿ ನಾವು ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಕಚೇರಿಯಲ್ಲಿ ನೀವು ನೋಡಿದ್ರೆ ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್ ಈ ತರಹದ ಚಿತ್ರಗಳಿವೆ. ಇವೆಲ್ಲ ದೊಡ್ಡ ಆದರ್ಶಗಳು ನಮಗೆ. ಹಾಗಾಗಿ ನಾನು ನಮ್ಮ ದೇಶದ, ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ನೋಡ್ತಾ 2002ನೇ ಇಸ್ವಿನಲ್ಲೇ ನಾನು ಅಮೆರಿಕದಲ್ಲಿದ್ದಾಗ ಕನ್ನಡದಲ್ಲಿ ಬರಿತಾ ಹೋದೆ. ಸಾಕಷ್ಟು ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಸಿನಿಮಾ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಬರಿತಾ ಇದ್ದೆ, ವಿಶ್ಲೇಷಣೆ ಮಾಡ್ತಾ ಇದ್ದೆ. ಅದು thatskannada.com ಅಂತ, ಆಗ ಈಗ ಒನ್ ಇಂಡಿಯಾ ಅಂತ ಏನಿದೆ, ಒನ್ ಇಂಡಿಯಾ ಒನ್ ಕನ್ನಡ ಅಂತ, ಅದರ ವೆಬ್ಸೈಟ್ ಅಲ್ಲಿ ನಿರಂತರವಾಗಿ ಒಂದಷ್ಟು ಇದು ಮಾಡಿದೆ. ಅಮೆರಿಕದಲ್ಲಿದ್ದಾಗಲೇ ಅಲ್ಲಿನ ಕನ್ನಡ ಕೂಟದಲ್ಲೂ ಸಕ್ರಿಯವಾಗಿ ತೊಡಗಿಸ್ಕೊಂಡು, ಬೇ ಏರಿಯಾ, ಯಾವುದು ಸಿಲಿಕಾನ್ ವ್ಯಾಲಿ ಅಂತಾರೋ ಅಲ್ಲೂ ಕೆಲಸ ಮಾಡ್ತಾ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು, ಸರ್ವಜ್ಞ ಇವರೆಲ್ಲ ವಚನಗಳನ್ನ ಆನ್ಲೈನ್ ಅಲ್ಲಿ ವಿಚಾರಮಂಟಪ.net ಅಂತ ವೆಬ್ಸೈಟ್ ಅಲ್ಲಿ ನಾನೇ ಸ್ವತಃ ಟೈಪ್ ಮಾಡಿ ಕನ್ನಡದಲ್ಲಿ ಹಾಕಿದ್ದೆ. ಯಾವುದೇ ವಿಶ್ವವಿದ್ಯಾಲಯ, ಯಾವ ಮಠಾಧೀಶಗಳು ಅವತ್ತು ಮಾಡಿರ್ಲಿಲ್ಲ. 2004ರಲ್ಲಿ ಕುವೆಂಪುರವರ ವಿಚಾರ ಕ್ರಾಂತಿಗೆ ಆಹ್ವಾನದ ಪುಸ್ತಕಗಳು, H. ನರಸಿಂಹಯ್ಯ ಅವರ ಹೋರಾಟದ ಆದಿಯ ಲೇಖನಗಳು, ಸಿದ್ಧಲಿಂಗಯ್ಯ ಅವರ ಅನೇಕ ಕಾವನಗಳು, ಹೀಗೆ ನೂರಾರು ಲೇಖನಗಳನ್ನ ಕನ್ನಡದಲ್ಲಿ ಸ್ವತಃ ನಾನು ನಮ್ಮನೆಯವರು ಒಂದಷ್ಟು ಜನ ವಾಲಂಟಿಯರ್ಸ್ ಟೈಪ್ ಮಾಡಿ ನಾವೆಲ್ಲ ಅವಾಗ ಅಂತರ್ಜಾಲದಲ್ಲಿ ಹಾಕ್ತಿದ್ದೆ. ಸೊ ಹೀಗೆಲ್ಲ ನೀವು
ಇಲ್ಲಿ ಕರ್ನಾಟಕಕ್ಕೆ ಬರ್ತೀರಾ, ಅಂದ್ರೆ ನಮ್ಮ ರಾಜ್ಯಕ್ಕೆ ಬರ್ತೀರಾ, ಸೊ ಅವ್ರಿಗೆ ಬರ್ತೀರಾ. ಸೊ ನಿಮ್ಗೆ ಈ ಹೋರಾಟದ ಕಿಚ್ಚು ಅಂದ್ರೆ, ನಾನು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ವಿದೇಶದಲ್ಲಿ ಇದ್ಕೊಂಡು ಅಲ್ಲಿನ ವಾತಾವರಣ ಬೇರೆ 10 ವರ್ಷ ಕಳೆದೋಗಿದೆ. ಮತ್ತೆ ಈಗ ಇಲ್ಲಿನ ಒಂದು ಪರಿಸ್ಥಿತಿಗೆ ಹೊಂದ್ಕೊಳ್ಳಿಕ್ಕೆ ಮತ್ತೆ ನಾವು ಹೋರಾಟನೇ ಮಾಡ್ಬೇಕು ಅಂತ ಒಂದು ನಿಲುವು ತಗೋಬೇಕಾದ್ರೆ ಒಂದು ತುಂಬಾ ಕಷ್ಟ ಇರುತ್ತೆ. ಅಂದ್ರೆ ನಾವು IT ಉದ್ಯೋಗಿ, ನಮ್ಮ ಲೈಫ್, ನಮ್ಮ ಫ್ಯಾಮಿಲಿ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ನಿಮ್ಗೆ ಆ ನಿಲುವುಗಳೆಲ್ಲ ತಗೋಬೇಕಾದ್ರೆ ಎಂಟ್ರಿ ಕೊಟ್ಟಂತ, ಅಂದ್ರೆ ನೀವು ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಕಷ್ಟ ಆಯ್ತಾ ಏನು? ನಾನು 2010ರಲ್ಲಿ ವಾಪಸ್ ಬಂದಿದ್ದು, 2010-11ರಲ್ಲಿ. ಆದರೆ ನಾನು 2005ಕ್ಕೇನೆ ಒಂದಷ್ಟು ಹೋಗ್ಲೇಬೇಕು ಅಂದ್ರೆ, ನಾನು ಮದುವೆ ಆಗುವಾಗ್ಲೇನೆ ನನ್ನ ಶ್ರೀಮತಿ ಆಗುವಂತ ಅವಳಿಗೆ ಹೇಳಿದ್ದೆ, ನಾವೊಂದು 6 ತಿಂಗಳು ಅಷ್ಟೇ ಇರೋದು ಅಂತ, 2003ರಲ್ಲಿ. ಆದ್ರೆ ನಾವು ಅದಾದ್ಮೇಲೆ 7 ವರ್ಷ ಅಲ್ಲೇ ಇದ್ವಿ, ನಮ್ಮಿಬ್ಬರು ಮಕ್ಕಳು ಅಲ್ಲೇ ಹುಟ್ಟಿದ್ರು. ಆದ್ರೆ 2005ಕ್ಕೆ ನಾನು ಒಂದಷ್ಟು ಇಲ್ಲಿ ಬಂದಿದ್ದಾಗ, ಫ್ಯಾಮಿಲಿ ಜೊತೆ ಬಂದಿದ್ದಾಗ, ನನ್ನ ಹುಟ್ಟಿದ ಮಗು 6 ತಿಂಗಳ 1 ವರ್ಷದ ಮಗು ಜೊತೆ ಬಂದಿದ್ದಾಗ ಇಲ್ಲಿ ನಡೆದಂತ ಕೆಲವೊಂದು ಘಟನೆಗಳು, ಕರ್ನಾಟಕದಲ್ಲಿ ನಡೀತಾ ಇದ್ದಂತ ರಾಜಕೀಯ ವಿದ್ಯಮಾನಗಳು ನನಗೆ ಬಹಳ ಡಿಸ್ಟರ್ಬ್ ಮಾಡ್ತು 2005ರಲ್ಲಿ. ಹಾಗಾಗಿನೇ ನಾನು 2006ರಲ್ಲಿ ಕರ್ನಾಟಕದಲ್ಲಿ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆ ಮಾಡಿ ಅದರಲ್ಲಿ ನಿರಂತರವಾಗಿ ಅಮೆರಿಕದಿಂದ ರವಿ ಅಂತ ಒಂದು ಅಂಕಣವನ್ನು ಸಹ ಬರೆದೆ. ಬಹಳ ಅತ್ಯುತ್ತಮ ವಾರಪತ್ರಿಕೆಗಳಲ್ಲಿ ಕರ್ನಾಟಕದಲ್ಲಿ ರಾಜಕೀಯ, ಸಾಮಾಜಿಕ ವಿಶ್ಲೇಷಣೆಗಳಿದ್ದಂತಹ ಕನ್ನಡದ ಅತ್ಯುತ್ತಮ ವಾರಪತ್ರಿಕೆ ಅದು, ಟ್ಯಾಬ್ಲಾಯ್ಡ್ ಅಲ್ಲ. ಬಹಳ ಚೆನ್ನಾಗಿ ನನಗೆ ಅದು ಖುಷಿ ಇದೆ. ನಾನು ಲಕ್ಷಾಂತರ ರೂಪಾಯಿ ನನ್ನ 3-4 ವರ್ಷದ ಸೇವಿಂಗ್ಸ್ ನ ಸಂಪೂರ್ಣವಾಗಿ ಅದರಲ್ಲಿ ಕಳ್ಕೊಂಡೆ. ಆದ್ರೂ ನನಗೆ ಇವತ್ತಿಗೂ ಅದ್ರ ಬಗ್ಗೆ ಒಂದು ಕಳ್ಕೊಂಡ್ರೆ ಕೆಲವೊಂದನ್ನ ಪಡ್ಕೊಳಕ್ಕಾಗೋದು, ಇವತ್ತಿನ ಸಂದರ್ಭ ಆಗಿದೆ. ಸೊ ಹಾಗಾಗಿ ನನ್ಗೆ ಆವತ್ತಿನ ತೀರ್ಮಾನ ಆಗಿತ್ತು, ಹೋಗ್ಬೇಕೇನಾದ್ರು ಮಾಡ್ಬೇಕು, ಬೇಗ ಹೋಗ್ಬೇಕು ಅಂತ. ಆದ್ರೆ ಆಗ್ಲೇ ಹೇಳಿದಾಗ 3-4 ವರ್ಷದ ನಾನು ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು, ನಾನೆಲ್ಲ ಸೇವಿಂಗ್ಸ್ ನ ಕಳ್ಕೊಂಡಿದ್ದೆ, ಅದಕ್ಕೊಂದಷ್ಟು ಒಂದು ಅಡಿಪಾಯ ಹಾಕೊಳ್ಬೇಕು ಅಂದ್ಕೊಂಡು ಇನ್ನೊಂದು 2-3 ವರ್ಷ ಇದ್ದು ನಾನು 2008ರಲ್ಲಿ ಮೊದಲ ಚುನಾವಣೆಗೆ ನಿಂತೆ. ಅಮೆರಿಕದಲ್ಲಿ ಇದ್ದಾಗಲೇ ಇಲ್ಲಿ ಬಂದು ಆವತ್ತಿನ ಕರ್ನಾಟಕದ ಅತ್ಯಂತ ಕಡುಭ್ರಷ್ಟ, ಕಡುನೀಚ, ಅಧಮ MLAಗಳು ಇದ್ದಂತಹ ಅವಧಿ ಅಂದ್ರೆ 2008ರಿಂದ 2013 ಅವಧಿಯಲ್ಲಿ ಇದ್ದಂಥವ್ರು. ನನಗೆ ಇದನ್ನ ತಡ್ಕೊಳಕ್ಕೆ ಆಗ್ಲಿಲ್ಲ. ಅಮೆರಿಕದಲ್ಲಿ ಕೂತಿದ್ದಾಗ 1 ತಿಂಗಳ ರಜಾ ತೆಗೆದುಕೊಂಡು ಬಂದು ಸಾರ್ವಜನಿಕ ಜೀವನದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ಅಂತ ಮೌಲ್ಯಾಗ್ರಹ ಅಂತ 3 ದಿವಸಗಳ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎಲ್ಲಿ MG ರೋಡ್ ಅಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ 3 ದಿವಸಗಳ ಉಪವಾಸ ಸತ್ಯಾಗ್ರಹ ಮಾಡಿ ಚುನಾವಣೆಗೂ ನಿಂತು 2008ರಲ್ಲಿ, ಸರಿಯಾಗಿ 15 ವರ್ಷಗಳ ಹಿಂದೆ, 16 ವರ್ಷಗಳ ಹಿಂದೆ. ಆವತ್ತಿನ ಚುನಾವಣೆಗೂ ನಿಂತು ಜನರಿಂದನೇ ದೇಣಿಗೆ ಸಂಗ್ರಹಿಸಿ, ಆವತ್ತಿನ ಕಾಲಕ್ಕೆ 3.5 ಲಕ್ಷ ರೂಪಾಯಿ ಜನರಿಂದ ದೇಣಿಗೆ ಸಂಗ್ರಹಿಸಿ ಜಯನಗರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.